ಪರಮ ಪವಿತ್ರವಾಗಿರುವಂಥ ಒಂದು ಪುಣ್ಯದ ತಾಣ ಕಲಬುರಗಿಯ ಜಿಲ್ಲೆಯಲ್ಲಿ ಬರ್ತಿರ್ತಕ್ಕಂಥ ಬಿದನೂರು ಎಂಬರ್ತಕ್ಕಂಥ ಗ್ರಾಮ. ಬಿದನೂರು ಗ್ರಾಮದೊಳಗೆ ಗಂಗಮ್ಮ ಎಂಬರ್ತಕ್ಕಂಥ ಗಾಣಿಗೆಯರ ಪೈಕಿಯಲ್ಲಿರ್ತಕ್ಕಂಥವಳು ಗಾಣಿಗಿತ್ತಿ ಗಂಗಮ್ಮ ಅಂತ ಕರೀತಾರೆ. ಏನ್ರಿ, ಆ ಗಂಗಮ್ಮನ ಮಗನಾಗಿರ್ತಕ್ಕಂಥವನು 5-8 ವರ್ಷದವನಾಗಿರ್ತಕ್ಕಂಥ ಸಂದರ್ಭದೊಳಗೆ ಹುಡುಗರು ಎಲ್ಲರೂ ಕೂಡಿಕೊಂಡು, ಮಡಿವಾಳ ಬಾರೋ, ಮನ್ಯಾಗ ಹಿಂಗೆ ಕೂತು ಏನು ಮಾಡಿ ಮೈ ತುಂಬ ಇವತ್ತು ಬಡ್ಕೊಳ್ಳೋದು, ಕೊಳ್ಳಾಗ ರುದ್ರಾಕ್ಷಿ ಹಾಕೊಳ್ಳೋದು, ಗುಡಿ ಗುಂಡಾರು ತಿರುಗಾಡ್ತಿ, ಬಾ ಸ್ವಲ್ಪ ಆಟ ಪಾಠ ಆಡಬೇಕಪ್ಪ. ಈ ವಯಸ್ಸಿನಿಗೂ ಆಡಲಿಲ್ಲ ಅಂತಂದ್ರೆ ಮತ್ತೆ ವಯಸ್ಸಿನಾಗ ಆಡ್ತಿ, ಬಾ ಒಂಜಾರ ಚಿನ್ನಿ ದಾಂಡ ಆಡೋಣ ಬಾ ಅಂತ ತಿಳ್ಕೊಂಡು ಹುಡುಗರು ಒತ್ತಾಯಕ್ಕೆ ಮಡಿವಾಳ ಹೋಗ್ತಾನೆ. ಹುಡುಗರು ಆಟ ಆಡಿದ್ದೇನೋ ಖರೆ ಅದ, ಆದರೆ ಎಲ್ಲಿ ಆಡಬೇಕನ್ನೋದು ಗೊತ್ತಾಗಲಿಲ್ಲ ಹುಡುಗರಿಗೆ. ಜನರು ಓಡಾಡ್ತಿರ್ತಕ್ಕಂಥ ರಸ್ತೆಯೊಳಗೆ ಏನ್ರಿ ಹೆಣ್ಮಕ್ಳೆಲ್ಲ ಓಡಾಡ್ತಾ ಇದ್ದಾರೆ. ಒಂದು ಬಾವಿ ಏನ್ರಿ, ಆ ಮಠದ ಬಾವಿಯಿಂದ ನೀರು ತರೋದು ಹೋಗೋದು, ಮತ್ತು ಇಡೀ ಊರೇ ಅಲ್ಲಿದೆ ಒಯ್ಯೋದು. ಆ ದಾರ್ಯಾಗ ಆಡ್ತಿರ್ತಕ್ಕಂಥ ಸಂದರ್ಭದೊಳಗೆ ಚಣಿದಾಂಡ ಆಡ್ಲಿಕ್ಕತ್ತಾರೆ. ಮಡಿವಾಳನಿಗೆ ಹೇಳ್ತಾರೆ, ಮಡಿವಾಳ ದಂಡ ಕೈಯವಾಗಿ ಹಿಡಿ, ಚಿಣಿ ಬಿಟ್ಟರೆ ಎಷ್ಟು ನಾ ಏನು ಹೇಳಿ ಚಿಣಿಗೆ ಹೊಡೆದ್ರೆ ಯಾರ ಕಣ್ಣಿಗೆ ಕಾಣಬಾರ್ದು, ಆ ರೀತಿ ಹೊಡಿಬೇಕಂತ ತಿಳ್ಕೊಂಡು ಅಂದಾರ. ಆಯ್ತಂತ ಇವನು ದಂಡ ಕೈಯಾಗಿ ಹಿಡ್ದಾನ. ಏನ್ರಿ, ಅದೇ ಸರಿಯಾದ ಸಮಯಕ್ಕೆ ಬಿದನೂರದೊಳಗಿರ್ತಕ್ಕಂಥ ಒಬ್ಬ ಭೀಮವ್ವ ಎಂಬಿರ್ತಕ್ಕಂಥ ಹೆಣ್ಮಗಳು ಮಣ್ಣಿನ ಕೊಡ ನೀರು ಕುಡಿಲಿಕ್ಕೆ ಒಯ್ಬೇಕಂತ ತಿಳ್ಕೊಂಡು ಹೆಗಲನ್ನು ಇಟ್ಕೊಂಡು ಮನೆ ಕಡೆ ನಡೆದಾಳ. ಹುಡುಗ ಚಿಣಿ ಒಗದ. ಮಡಿವಾಳ ತನ್ನ ಕೈಯಲ್ಲಿರ್ತಕ್ಕಂಥ ದಂಡದಿಂದ ಚಿಣಿಯನ್ನು ಹೊಡೆದ. ಭರ್ರತ್ತ ಹೊಡೆದಾಗೆ ಆ ಚಿಣಿ ಹುಡುಗರ ಕಣ್ಣಿಗೆ ಕಾಣಲಿಲ್ಲ. ಚಿಣಿ ಹೋಗಿ ಎಲ್ಲಿ ಬಿತ್ತು ಅಂತ ಕೇಳಿದ್ರೆ ಆ ಭೀಮವ್ವಿಯನ್ನು ತೊಗೊಂಡು ಹೋಗ್ತಿದ್ಲಲ್ಲ ಮಣ್ಣಿನ ಕೊಡ, ಕಾಡತ್ತು ಬಿತ್ತರಿ. ಏಟ್ ಮಣ್ಣಿನ ಕೊಡ ಮೊದಲಿ ಜಿಗದು ಹೊಡೆದಾಗಿ ಕೊಡ ಏನಾಯ್ತು ಬಸವಣ್ಣ ಮಣ್ಣಿಂದು? ಹಿತ್ತಾಳಿದಾಯ್ತೇನು, ತಾಮ್ರದಾಯ್ತೇನು, ಏನಾಯ್ತು? ಬರೀ ತೂತ ಬಿತ್ತಂದೇನು? ತೂತಾನೇ ಹೆಂಗೆ ಬೀಳ್ತದ ಅಟೆ. ಕಾಡತ್ತ ಹೊಡೆದಾಗೆ ಮಣ್ಣಿನ ಕೊಡ ಡಬ್ಬತ್ರಿಯಪ್ಪ ಒಡೆದಾಗೆ ಮೈ ತುಂಬ ನೀರು ಚೆಲ್ಲಿ ಮೈ ತೊಯ್ದು ಹೋಯ್ತು. ಸೀರೆ ತೊಯ್ದದ, ಎಲ್ಲ ಮೈ ತೊಯ್ದದ. ಹೊಡೆದಾನ ಪುಣ್ಯಾತ್ಮ. ಒಳ್ಳೆ ಹೆಣ್ಮಗಳಿಗೆ ಹೊಡೆದ್ರೆ ಇನ್ನ ಆಕೆ ಪಾಪ ಹೋತಳಿ ಏನು ಊರಿಗೆ ಮಿಕ್ಕಿದ ಹೆಣ್ಮಗಳಕ್ಕಿ ಭೀಮವ್ವ. ಆಕಿನ ಬಾಯಿ ಬರೇ ಬಾಯಿ ಇದ್ದಿದ್ದಿಲ್ಲ, ಬಾಯಿ ಬೊಂಬಾಯಿ ಇತ್ತು, ಬೊಂಬಾಯಿ. ಅಬ್ಬಬ್ಬಬ್ಬಬ್ಬಬ್ಬ ಒಬ್ಬೊಬ್ರು ಹೆಣ್ಮಕ್ಳು ಮಾತಾಡ್ತಾರ್ರಿ, ನಾ ಏನು ಹೇಳಿ ಯವ್ವಾ ಭಾಳ ಹಿರಣದ ರೀ. ಒಬ್ಬೊಬ್ರು ಹೆಣ್ಮಕ್ಳು ಮಾತಾಡ್ತಾರೆ, ನಾ ಏನು ಹೇಳಿ ಇಲ್ದು ಇರಲಾರ್ದು ಮಗ್ಗಲ್ದಂದು ಸುದ್ದಿಂದು ಎದುರಿಂದು ಹಿಂದಿಂದು ವರ್ಷಾನುಗಂಟ್ಲೆ ಇದ್ದು ಸುದ್ದಿ ತಂದು ನನ್ನ ಮುಂದೆ ಜಾಡ್ಸೋದು. ಏನು ನೀವಲ್ಲ, ನೀವು ಚಿತ್ತ ಕೊಟ್ಟು ಪುರಾಣ ಕೇಳ್ತೀರಿ, ನಿಮ್ಮ ಸುದ್ದಿ ಅಲ್ಲನೇ ಹೇಳೋದು, ಒಂದೊಂದು ಕಡೆದು ಹೇಳ್ತಿರ್ತೀನಿ. ಏನ್ರಿ, ಆ ಹೆಣ್ಮಗಳು ಹೊಳ್ಳಿ ನಿಂತು ನೋಡ್ತಾಳ. ಹುಡುಗರು ತರ್ತರ ನಡಗಲಿಕ್ಕತ್ತು. ಯಾರು ಹೊಡೆದವ್ರು ಚಿಣಿ? ಸ್ವಲ್ಪರೇ ನಿಮಗೆ ಖಬರದ, ಸ್ವಲ್ಪರೇ ನಿಮಗೆ ಜ್ಞಾನದ, ಸ್ವಲ್ಪರೇ ನಿಮಗೆ ವಿಚಾರದ ಮನುಷ್ಯರಿದ್ದೀರಿ, ಏನಿದ್ದೀರಿ? ಜನರು ಓಡಾಡ್ತಿರ್ತಕ್ಕಂಥ ರಸ್ತೆಯೊಳಗೆ ಆಟ ಆಡ್ತೀರೇನು? ಮೂರ್ಖರ್ಯ ಅಂತ ತಿಳ್ಕೊಂಡು ನಾ ಸೂಕ್ಷ್ಮ ಬೈತೀನಿ. ಇದು ಸೂಕ್ಷ್ಮ ಆಯ್ತು ನನ್ನ ಭಾಷೆ. ಆಕಿನ ಭಾಷೆ ಭಾಳ ದೊಡ್ಡ ಇದ್ದು. ಏನ್ರಿ, ಏನು ನನ್ನ ಹಾಟೆ ಅಂತಾಳ, ಏನ್ರಿ ನಿನ್ನ ಬಿಗಿದು ಬಿಲ್ಲಾಲಿ ಅಂತಾಳ, ನಿಮ್ಮ ಮಣ್ಣಾಗಿಟ್ಟು ಮನೆಗೆ ಹುಡುಕ್ಯಾಳಿ ಅಂತಾಳ. ಇಷ್ಟೆಲ್ಲ ಬೈತಾಳ. ಯಾರು ಹೊಡೆದವರು? ಹುಡುಗರಂತಾರ, ನಾವ್ಯಾರೂ ಹೊಡೆದಿಲ್ಲ. ಹೊಡೆದವ್ರು ಯಾರು? ಮಡಿವಾಳ. ಹೊಡೆದವ್ರು ಯಾರು ಅಂತ ಕೇಳಿದರೆ ಮಡಿವಾಳ ಅಂತ ತಿಳ್ಕೊಂಡಂದಾಗ ಮಡಿವಾಳನಿಗೆ ಬಹಳ ಬೈತಾಳ ಭೀಮ್ಬಾಯಿ. ನೀರು ಏನು ಮಾಡಿ? ನಿನಗೆ ಸಂಸ್ಕಾರ ಇದ್ದರೆ ಗೊತ್ತಿರಬೇಕಲ್ಲ, ನಿನಗೆ ತಂದೆ ಇದ್ದರೆ ನಿನಗೆ ಸಂಸಾರ ಬರಬೇಕಲ್ಲ. ಸಂಸ್ಕಾರ ಇಲ್ಲದೆ ಇರ್ತಕ್ಕಂಥ ಮೂರ್ಖ ನೀನು.
ನಿನ್ನ ಮಣ್ಣಾಗಿಟ್ಟು ಮನ್ಯಾಗ ಹುಡುಕೇಳಿ ನಿನಗೆ ದೀಪಕ್ಕೆ ದಿಕ್ಕಾಗಲಿ ನನ್ನ ಹಾಟ್ಯ ಅಂತ ತಿಳ್ಕೊಂಡು ಬಹಳ ಸಾರಿ ಬೈತಿರ್ತಕ್ಕಂಥವಳು ಕೊನೆಗೊಂದು ಮಾತಂತಾಳ, ತಂದೆ ಇಲ್ಲದ ಮಕ್ಕಳು ಪರಿಸ್ಥಿತಿ ಹಿಂಗೆ ಇರ್ತದ ಅಂತ ತಿಳ್ಕೊಂಡು ಕೊನೆಗೊಂದು ಮಾತಂತಾಳ. ಹಿರೇ ಹೆಣ್ಮಗಳು ಬಂದಂತಾಳೆ, ಏ ಯವ್ವ ಸಣ್ಣ ಹುಡುಗರು ಅಳ್ಳಕ್ಕತ್ತವೆ ತಾಯಿ, ಬೇಕಂತ ಹೊಡೆದಾರೇನು? ಅಳ್ಳಕ್ಕತ್ತವ ಹತ್ಯಾದ ಯವ್ವ, ಅದಕ್ಕೆ ಯಾಕೆ ಇಟ್ಟು ಬೈತಿ? ಆಗ್ಯದ ಬೈಬಿಡ್ಯವ ರಸ್ತೆಗೆ ನಿಂತು ಹೋಗಂತ ತಿಳ್ಕೊಂಡು ಸಮಾಧಾನ ಮಾಡಿ ಕಳಿಸ್ಯಾಳ. ಹಿಂಗೆ ಅದೋ ಇದ್ರ ಬಾಯಾಗ ಮಣ್ಣು ಬಾಲ್ಯ ಇದ್ದಂಗವ, ಬಾಲ ಒಂದೇ ಇವ್ ಕಮ್ಮದ, ಬಾಲ್ಯನ ಗುಣ ಈಸೋವ, ಇದ್ರ ಬಿಗಿದು ಬಿಲ್ಲ ಅಲ್ಲಿ ನನ್ನ ಹಾಟೇನ ಹಿಂಗ ಬೈತಾ ಇದ್ದಾಳೆ. ಮಡಿವಾಳನಿಗೆ ಏನು ಬೈದರೂ ಪರಿಣಾಮ ಆಗಲಿಲ್ಲ. ಆದರೆ ತಂದೆ ಇಲ್ಲದೆ ಹುಟ್ಟಿರ್ತಕ್ಕಂಥವನನ್ನು ಮಾತ ಪರಿಣಾಮ ಆಗಿಬಿಡುತ್ತದೆ. ಓಡಿ ಮನೆಗೆ ಬರ್ತಾ ಇದ್ದಾನೆ. ಅಮ್ಮ ಅಮ್ಮ ಅಂತ ಕೂಗಿದ. ಗಂಗಮ್ಮ ಒಳಗಿಂದ ಹೊರಗೆ ಬರ್ತಾ ಇದ್ದಾಳೆ. ಅಳ್ಳ ಕತ್ತಿದ ಮಡಿವಾಳ. ದುಃಖಿಸಿ ಗಂಟಲದ ನರ ಬಿಗಿದು ಹೋಗ್ಯದ. ಒಂದೇ ಸವನೆ ಅಳ ಕತ್ತಿದ. ತಾಯಿ ಕೇಳ್ತಾ ಇದ್ದಾಳೆ, ಮಗ ಏನಾಯಿತು? ಯಾಕೆ ಅಳ್ಳಕತ್ತೀದಿ? ಭಾಳ ದುಃಖ ಮಾಡ್ಲಕತ್ತೀಯಲ್ಲ. ಯಾರಾದರೂ ಹೊಡೆದರೇನು? ಯಾರಾದರೂ ಬೈದರೇನು? ಯಾರಾದರೂ ಅಂದರೇನು? ಯಾಕೆ ಅಳ್ತಾ ಇದ್ದಿ ಅಂತ ತಿಳ್ಕೊಂಡು ಹೇಳಿದಾಗ ಮಗ ಮಡಿವಾಳ ಹೇಳ್ತಾ ಇದ್ದಾನೆ, ಅಮ್ಮ ಯಾರು ಬೈದಾರೋ ಹೊಡೆದಾರೋ ಬೈದಾರೋ ಅಂದಾರೋ ಅದೆಲ್ಲ ನನಗೆ ಬೇಕಾಗಿಲ್ಲ. ಆ ಹೆಣ್ಮಗಳು ಕೊಡ ಹೊಡೆದೀನಿ ಬೈದಾಳ, ಸರಿ ಹೋಯಿತು, ನನಗದ್ರ ಬಗ್ಗೆ ವಿಚಾರ ಇಲ್ಲ. ಆದರೆ ಕೊನೆಗೊಂದು ಮಾತು ಹೇಳ್ತಾಳಕ್ಕಿ, ತಂದೆ ಇಲ್ಲದೆ ಹುಟ್ಟಿರ್ತಕ್ಕಂಥವ ಮಕ್ಕಳು ಹಿಂಗೆ ಇರ್ತವ ಅಂತ ತಿಳ್ಕೊಂಡಂದಾಳ. ನನಗೆ ತಂದೆ ಇಲ್ಲೇನು ಹೇಳು, ನನ್ನ ತಂದೆ ಎಲ್ಲದಾನ ಹೇಳು. ಆ ತಾಳ ಪಾತಾಳ ಸುತಾಳ ಯಾವ ತಾಳದವಾಗಿ ಹಾಕಿರಲ್ಲ, ಎಲ್ಲದನ್ನ ಹೇಳು, ನನ್ನ ತಂದೆಗೆ ನಾ ಕರ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡಂದಾಗ ತಾಯಿ ದಳದಳನೆ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಬಾ ಮಗ ಒಳಗೆ ಬಾ ಅಂತ ತಿಳ್ಕೊಂಡು ಮಗನನ್ನು ಕರೆಸಿ ಕೂಡಿಸಿ ಹೇಳ್ತಾ ಇದ್ದಾಳೆ, ಕಣ್ಣೀರು ಒರೆಸಿ. ಯಪ್ಪ, ಬಿಜಾಪುರ ಜಿಲ್ಲೆ ನಾಗಠಾಣ ನಮ್ಮ ಗ್ರಾಮ. ಅಲ್ಲಿ ಎಲ್ಲ ಬರಗಾಲ ಬಿದ್ದಿರ್ತಕ್ಕಂಥ ಸಂದರ್ಭದೊಳಗೆ ಈ ಕಡೆ ತಿರುಗಾಡ್ಕೊಂತ ಬಂದಿದ್ವಿ. ಬಿದನೂರು ಮಲ್ಲಿಕಾರ್ಜುನ ಗೌಡ್ರು ಅಂತ ತಿಳ್ಕೊಂಡು ಅವರು ನಮಗೆ ಇಲ್ಲಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಮುಂದೆ ಅವರು ಕೂಡ ಕೈ ಬಿಟ್ಟರು. ನಾನು ಎಲ್ಲರೂ ಹೋಗಬೇಕನ್ನೋದ್ರೊಳಗಾಗಿ ಈ ಮಠದೊಡೆಯರಾಗಿರುವಂಥ ವಿರೂಪಾಕ್ಷಯ್ಯ ಸ್ವಾಮೀಜಿಯವರು ತಂದು ನಮಗೆ ಮಠದೊಳಗೆ ಇಟ್ಟಾರ. ಕೆಲಸವನ್ನು ಮಾಡಿಕೊಂಡು ಹೋಗ್ತಿರ್ತಕ್ಕಂಥ ಸಂದರ್ಭದೊಳಗೆ ಚೆನ್ನಮಗಿರಿಯ ಮಹಾಂತ ಅಪ್ಪಗಳವರು ಪ್ರವಚನಕ್ಕಾಗಿ ಬಂದು ಹೋಗ್ತಿರ್ತಕ್ಕಂಥ ಸಂದರ್ಭ, ನನ್ನ ಅಳಲನ್ನು ತೋಡಿರ್ತಕ್ಕಂಥ ಸಂದರ್ಭದೊಳಗೆ ಅವರ ಆಶೀರ್ವಾದವನ್ನು ಮಾಡಿದ್ದಾರೆ. ಆ ಪುಣ್ಯಾತ್ಮರ ಆಶೀರ್ವಾದದಿಂದ ನೀನು ಹುಟ್ಟಿರ್ತಕ್ಕಂಥವನು ಅನ್ನೋ ಮಾತನ್ನು ಯಾವ ರೀತಿಯಾಗಿ ಹೇಳಿ ಅಂತಾಳ. ಮಹಾಂತ ಅಪ್ಪಗಳು ಒಂದು ಮಾತು ಹೇಳಿದರು. 5-8 ವರ್ಷ ಆದ ಹುಡುಗ ಮಡಿವಾಳನನ್ನು ನನ್ನ ಸನ್ನಿಧಾನಕ್ಕೆ ಕರ್ಕೊಂಡು ಬಾ, ಮುಂದಿನ ದಾರಿಯನ್ನು ವ್ಯವಸ್ಥೆಯನ್ನು ಮಾಡೋಣ ಅಂತ ತಿಳ್ಕೊಂಡು ಹೇಳಿದರು. ಇಲ್ಲಿವರೆಗೂ ಮುಚ್ಚಿಟ್ಟ ಸತ್ಯವನ್ನು ನಿನ್ನೆದುರೇ ಬಿಚ್ಚಿಡಬೇಕಾಯಿತು. ಮುಚ್ಚಿಟ್ಟ ಸತ್ಯವನ್ನು ಹೇಳಬೇಕಾಗುವ ಪರಿಸ್ಥಿತಿ ತಂದು ಹೇಳಿದ್ದೀನಿ. ಯಪ್ಪ ನಡಿ, ಅಪ್ಪವ್ರು ನಿನಗೊಂದು ವ್ಯವಸ್ಥೆಯನ್ನು ಮಾಡ್ತೀನಿ ಅಂದಾರ. ನಡಿ ಅಂತ ತಿಳ್ಕೊಂಡು ಮಗನ ಕೈ ಹಿಡ್ಕೊಂಡು ಎಲ್ಲಿಗೆ ಬರ್ತಾಳೆ ಅಂತ ಕೇಳಿದ್ರೆ ಚಿನ್ಮಯಗಿರಿಗೆ ಬರ್ತಾ ಇದ್ದಾಳೆ. ಚಿನ್ಮಯಗಿರಿಗೆ ಗುಡ್ಡದ ಮ್ಯಾಗ ಮಠ, ಪೌಂಟಣಿಗೆ ಭಾಳ ಅದಾವ, ಏರ್ಬೇಕು. ಮಗನ ಕೈ ಹಿಡ್ಕೊಂಡು ಯಾವ ರೀತಿಯಾಗಿ ಪೌಂಟಣಿಗೆಯನ್ನು ಏರ್ತಿರ್ತಕ್ಕಂಥ ಸಂದರ್ಭದೊಳಗೆ ಅಲ್ಲಿ ಒಬ್ಬ ಹಿರೇ ಮನುಷ್ಯ ಕುಂತಿದ್ದ. ನಮ್ಮ ನಿಂಗಣ್ಣಗೌಡ್ರು ಕೂತಂಗ. ಯಾವೂರ ತಾಯಿ ಅಂದ್ರು. ಯಪ್ಪ ನಮ್ಮದು ಬಿದನೂರ. ಈತ ನನ್ನ ಮಗ ಮಡಿವಾಳ ಅಂತ ತಿಳ್ಕೊಂಡು ಮಹಾಂತ ಅಪ್ಪನ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ನನ್ನ ಮಗ. 7-8 ವರ್ಷ ಆದ ಮೇಲೆ ಅವನಿಗೊಂದು ದಾರಿ ತೋರ್ತೀನಿ, ಒಂದು ದಾರಿ ಕೊಡ್ತೀನಿ, ಒಂದು ದಾರಿ ಮಾಡ್ತೀನಿ, ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಮಹಂತ ಗುರುಗಳು ಹೇಳ್ಯಾರ. ಅದಕ್ಕಾಗಿ ಅವರಿಗೆ ಭೇಟಿಗೆ ಬಂದೀವಿ ಅಂತ ತಿಳ್ಕೊಂಡಂದಾಗ ಆ ಹಿರೇ ಮನುಷ್ಯ ಅಂತನ, ಯವ್ವಾ ಬಹಳ ತಡ ಮಾಡಿದೆಯೇ ತಾಯಿ ಅಂದರು. ಬಹಳ ತಡ ಮಾಡಿದಿ ನನ್ನವ್ವ, ಬಹಳ ಲೇಟ್ ಮಾಡಿದಿ. ನಿನ್ನ ಮಗನಿಗೆ ಒಂದು ದಾರಿ ಮಾಡಿ ಕೊಡ್ತೀನಿ ಅಂದ ಪರಮ ಪೂಜ್ಯ ಮಹಂತ ಗುರುಗಳು ಲಿಂಗೈಕ್ಯರಾಗಿ 8 ದಿನ ಆಯ್ತಂತ ಹೇಳಿದ್ರಂತ.
ಲಿಂಗೈಕ್ಯರಾಗಿ 8 ದಿನ ಆಯಿತು ಅಂದಾಗ ಅಲ್ಲೇ ಕುಸಿದು ಬೀಳ್ತಾ ಇದ್ದಾಳೆ ಗಂಗಮ್ಮ. ಕುಸಿದು ಬಿದ್ದಂತಾಳಿ ಹಂಗಾಯ್ತಕ್ಕಿಗೆ ಅಂತ ಕೇಳಿದ್ರೆ ಆಕಾಶವೇ ಕಳಚಿ ದೇಹದ ಮೇಲೆ ಬಿದ್ದಂತಾಗ್ಯದ. ಕಾದು ಸಳಾಕಿ ಎದೆಯಲ್ಲಿ ನೆಟ್ಟಂತಾಗ್ಯದ. ಭೂಮಿ ವಿಭಾಗ ಆದಂತಾಗ್ಯದ. ಹರಿಯುವ ನೀರು ನಿಂತಂತಾಗ್ಯದ. ಏನು ಮಾಡಿ ಮಗ, ನನ್ನ ಹಣಿಬರ ನೋಡಿ ಅಂಥದ್ದದ. ಅಪ್ಪಗಳು ಹತ್ತಿರ ತಗೊಂಡವ ಅಂತ ಹೇಳಿದರು. ನಿನ್ನ ತಗೊಂಡು ಭೇಟಿ ಮಾಡಿಸ್ಬೇಕಂತ ಬಂದರೆ ಪರಮ ಪೂಜ್ಯ ಅಪ್ಪಗಳವರು ಲಿಂಗೈಕ್ಯರಾಗಿ 8 ದಿವಸ ಆಯ್ತಂತೆ. ಅವರೊಬ್ಬರೇ ನನಗೆ ಪರಿಚಯ, ಮಠದೊಳಗೆ ಯಾರೂ ಪರಿಚಯ ಇಲ್ಲ. ಸರಿ, ನಮ್ಮ ಹಣಿಬಾರೇ ಇಟ್ಟೇ ಅದ. ನಾನು ದುರಾದೃಷ್ಟಳು, ನಾನು ಪಾಪಿಷ್ಟಳು. ನಡಿಯಪ್ಪ ಮನೆಗೆ ಹೋಗೋಣಂತ ತಿಳ್ಕೊಂಡು ಮಗನಿಗೆ ಅಂದಾಗ ಮಡಿವಾಳ ಅಂತಾನ, ಯವ್ವ ಹೋದರೆ ನೀ ಹೋಗು, ನಾನು ಬರಂಗಿಲ್ಲ ಅಂದವ ಮಡಿವಾಳ. ಗುರುಗಳು ಹೇಳಿದ್ರಿ ಹಂಗ, ನಡು ನೀರ ಕೈ ಬಿಟ್ಟು ಹೋದರೆ ಹ್ಯಾಂಗ? ಒಂದು ದಾರಿಯನ್ನು ಮಾಡ್ತಿರ್ತಕ್ಕಂಥ ಅಂತ ಹೇಳಿದ ಗುರುಗಳು ನನಗೆ ದಾರಿ ತೋರದೆ, ನನಗೆ ಮಾರ್ಗ ಹೇಳದೆ ಅವರು ನನ್ನ ಹೆಂಗೆ ಬಿಟ್ಟು ಹೋದರು. ನಾನು ಬರಂಗಿಲ್ಲ, ಬೇಕಾದ್ರೆ ನೀನು ಹೊರಡು ಹೋಗಂತ ತಿಳ್ಕೊಂಡು ಯಾವ ರೀತಿಯಾಗಿ ಸಿಟ್ಟಿಗೆ ಬಂದ ಮಡಿವಾಳ ತಾಯಿಗೆ ಅಂದಾಗ, ಆಯ್ತಪ್ಪ ನಿನ್ನ ಹಣಿಬರಿ ಹಂಗಾಗ್ತದೆ ಹಂಗಾಗ್ತದೆ, ಶಿವನಿಚ್ಛೆ, ಮಹಂತ ಗುರುವಿನ ಇಚ್ಛಾದ ಸರಿ ಅಂತ ತಿಳ್ಕೊಂಡು ತಾಯಿ ಮಡಿವಾಳನ ಬಿಟ್ಟು ಹೋಗ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಆ ಮಠದ ಒಬ್ಬ ಬಸವಲಿಂಗ ಸ್ವಾಮಿಗಳಂತೇಳಿ ಮಾಡಿದ್ರು. ಯಾವ ರೀತಿಯಾಗಿ ಎಲ್ಲಿ ಕರ್ತು ಗುರುವಿನ ಗದ್ದಿಗೆ ಇದೆಯೋ, ಮಹಂತ ಗುರುವಿನ ಗದ್ದಿಗೆಯ ಮುಂದ ಆಹಾರ ನೀರ ನಿದ್ರಾ ಎಂಬರ್ತಕ್ಕಂಥದ್ದನ್ನು ತೊರೆದು ಉಪವಾಸ ಗುರುವಿನ ಗದ್ದಿಗೆ ಮುಂದೆ ಕುಂತು ಬರೇ ಮಹಾಂತ 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 ಗುರುವಿನ ಜಪವನ್ನು ಮಾಡ್ತಾ ಇದ್ದಾರೆ. ಮಾಡುತ್ತಾ ಮಾಡುತ್ತಾ ಹೆಂಗಾಯಿತು ಅಂತ ಕೇಳಿದ್ರೆ ಮಹಾಂತ ಗುರುವಿನ ನಾಮ ಸ್ಮರಣೆಯನ್ನು ನರನಾಡಿ ತುಂಬಿಕೊಂಡ್ರು, ಅಣುವಾಗಿ ತುಂಬಿಕೊಂಡ್ರು. ಯಾವ ರೀತಿಯಾಗಿ ಉಪವಾಸ ವನವಾಸ ಯಾರೇ ಹೇಳಿದರೂ ಕೂಡ ಪ್ರಸಾದ ಮಾಡದಿರ್ತಕ್ಕಂಥ ಯಾವ ಮಡಿವಾಳನನ್ನು ಕಂಡ ಕರ್ತೃ ಗದ್ದಿಗೆಯಲ್ಲಿರ್ತಕ್ಕಂಥ ಮಹಾಂತ ಗುರುಗಳು ಒಂದು ರಾತ್ರಿ ಹೇಳ್ತಾ ಇದ್ದಾರೆ, ಮಗ ಮಡಿವಾಳ ಅಂದರು. ಎದ್ದು ನೋಡ್ತಾ ಇದ್ದಾನೆ, ಯಾರು ಅಳ್ತಾರಂತ ಆ ಕಡೆ ನೋಡಿದ. ಯಪ್ಪ ಅಂದ, ನಾನಪ್ಪ ನಿನ್ನ ಗುರು ಮಹಂತ. ಯಪ್ಪ ಹೇಳು ನನ್ನಪ್ಪ, ನಿನ್ನ ಕಾಣುವುದಕ್ಕಾಗೇ ನಾನು ಬಂದೀನಿ. ನೀನು ಕಾಣದೆ ನನ್ನ ನಡು ನೀರಿನೊಳಗೆ ಕೈ ಬಿಟ್ಟು ಹೋದರೆ ನನ್ನ ಗತಿ ಏನು? ಎಲ್ಲವೂ ನೀನೇ ಅಂತ ತಿಳ್ಕೊಂಡಿರ್ತಕ್ಕಂಥವರು ನಾವು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಸರ್ವವ್ಯಾಪಿಯಾಗಿರ್ತಕ್ಕಂಥವನು ನೀನು. ನನ್ನ ನಡು ನೀರ ಕೈ ಬಿಟ್ಟು ಹೋದರೆ ನನ್ನ ಗತಿ ಹ್ಯಾಂಗ? ನಾನೇನು ಮಾಡಲಿ ಅಂತ ತಿಳ್ಕೊಂಡು ಮಡಿವಾಳ ಕೇಳಿದಾಗ ಮಹಂತ ಗುರುಗಳು ಹೇಳ್ತಾರೆ, ಅನಿವಾರ್ಯ ಅದಪ್ಪ, ನಾ ಹೇಳಿದ್ದೆ ಖರೆ ಅದ, ನಿಮ್ಮ ತಾಯಿಗೆ ಮಾತು ಕೊಟ್ಟಿದ್ದೆ ಖರೆ ಅದ, ಆದರೆ ವಿಧಿ ನನ್ನ ಬಾಳನಲ್ಲಿ ಆಟ ಆಡಿತ್ತು. ನಿನಗೆ ಹೇಳದೆ ಹೋಗಿಬಿಟ್ಟ ಖರೆ ಅದ, ಆದರೆ ನಿನಗೆ ಮಾರ್ಗ ಹೇಳ್ತೀನಿ. ಮಾಂಸ ಪಿಂಡವನ್ನು ತೆಗೆದು ಮಂತ್ರ ಪಿಂಡವನ್ನು ಮಾಡಬೇಕು, ಅವಗುಣಗಳನ್ನು ತೆಗೆದು ಶಿವಗುಣಗಳನ್ನು ಹಿಡಿಬೇಕು, ಒಳ್ಳೆಯ ದಾರಿಯನ್ನು ಹಿಡಿಬೇಕು. ನೀ ತತ್ವಜ್ಞಾನಿಯಾಗಬೇಕು, ಒಳ್ಳೆ ಜ್ಞಾನವಂತನಾಗಬೇಕು, ಸೂರ್ಯ ಚಂದ್ರ ಇರುವವರೆಗೂ ನಿನ್ನ ಕೀರ್ತಿ ನಾಮ ಹೆಸರು ಉಳಿಸಿಕೊಳ್ಳಬೇಕು ಅಂತಂದ್ರೆ ಪಾದಯಾತ್ರೆಯಾಗಿ ಸಮೀಪದಲ್ಲಿರ್ತಕ್ಕಂಥ ಅರಳಗುಂಡಿಗೆ ಎಂಬರ್ತಕ್ಕಂಥ ಗ್ರಾಮ ಇದೆ. ಅಲ್ಲಿ ಮಹಾಮಹಿಮರಾಗಿರುವಂಥ ದಾಸೋಹದ ಮೂರ್ತಿ ಶರಣಬಸವರದಾರ, ಅವರಿಗೆ ಹೋಗಿ ಭೇಟಿಯಾಗು, ಅವರು ನಿನ್ನ ಕಾರ್ಯವನ್ನು ಮಾಡ್ತಾರೆ ಅಂತ ಹೇಳಿದರು. ಎದ್ದ ಗುರುವಿನ ಅಪ್ಪಣೆ, ಆಯ್ತು ನನ್ನಪ್ಪ, ನಿನ್ನ ಕೃಪಾ ಹೊಂದಿದ್ರೆ ಸಾಕು ಅಂತ ತಿಳ್ಕೊಂಡು ಜಯ ಮಾಂತ ಅಂತ ತಿಳ್ಕೊಂಡು ಬೆಟ್ಟ ದಾರಿ ಪಾದಯಾತ್ರೆ ಮಾಡುತ್ತಾ ಯಾವ ರೀತಿಯಾಗಿ ಬೆಳಗಾಗ್ಯದ, ಸೂರ್ಯ ಉದಯಿಸಿದಾನೆ. ಹೋಗಿ ಶರಣಬಸವರ ಕೇಳುತ್ತಾ ದಾಸೋಹದ ಮುಂದೆ ನಿಂತು ಅಂತಾರೆ, ಶರಣ ಶರಣ ಅಂತ ಕೂಗಿದರು. ಅಲ್ಲಿರ್ತಕ್ಕಂಥವರೆಲ್ಲರೂ ಬರ್ತಾರೆ. ಯಪ್ಪ ಯಾರು? ನಾನು ಮಡಿವಾಳ ಅಂತ ಶರಣಬಸವರನ್ನು ಕಾಣಬೇಕಾಗಿದೆ. ಯಪ್ಪ ಬರ್ರಿ, ಪೂಜೆ ಕುಂತಾರೆ. ಪೂಜೆ ಮುಗಿಸ್ಕೊಂಡು ಹೊರಗೆ ಬರ್ತಾರೆ, ಬರ್ರಿ ಅಂತ ತಿಳ್ಕೊಂಡು ಜೇಜಿ ಒಳಗೆ ಕೂಡಿಸಿದ್ದಾರೆ. ಶರಣರಿಗೆ ಹೋಗಿ ಹೇಳಿದ್ದಾರೆ. ಸರಿ,
ಆಗಲಿ ಅಂತ ತಿಳ್ಕೊಂಡು ಶರಣರ ಪೂಜಾ ಮುಗಿಸ್ಕೊಂಡು ಬಂದು ನೋಡ್ತಾ ಇದ್ದಾರೆ. ಮಡಿವಾಳನಲ್ಲಿ ಕೂಡ ಮುಖದ ಕಳೆ, ಚೈತನ್ಯ, ಲಾವಣ್ಯ, ರೂಪ ಏನ್ರಿ ಸೂರ್ಯನ ಪ್ರಕಾಶದಂತೆ ಹೊಳಿತಾ ಇತ್ತು. ಶರಣರ ಮುಖ ಮಡಿವಾಳರು ನೋಡ್ತಾರ, ಮಡಿವಾಳರ ಮುಖ ಶರಣರು ನೋಡ್ತಾರೆ. ಒಬ್ರಿಗೊಬ್ರಿಗೆ ಅರ್ಥ ಆಗ್ತದೆ. ಇವ ಇಂಥವ ಅನ್ನೋದನ್ನ ಶರಣರಿಗೆ ಗುರ್ತಾಗ್ತದ, ಇವರು ಇಂಥವ್ರು ಅನ್ನೋದನ್ನ ಮಡಿವಾಳನಿಗೆ ಗುರ್ತಾಗ್ತದೆ. ಜ್ಞಾನಿಗಳ ಮಾತು ಜ್ಞಾನಿಗಳಿಗೆ ಅರ್ಥ ಆಗ್ತದೆ. ಮನುಷ್ಯರಲ್ಲಿ 3 ಥರ ಅದ: ಉತ್ತಮ, ಮಧ್ಯಮ, ಕನಿಷ್ಠ. ಏನ್ರಿ ಈಗ ಇಲ್ಲಿ ಪುರಾಣದ ಕೇಳಕ್ಕಿತ್ತೀರಿ, ದ್ಯಾಮಮ್ಮ ತಾಯಿ ದರ್ಶನಕ್ಕೆ ಬರ್ಲಿಕ್ಕತ್ತೀರಿ. ದಾರ್ಯಾಗ ಹುಡುಗರು ಒಂದು ಕಲ್ಲಿಟ್ಟಾವ, ದೊಡ್ಡದೊಂದು ಕಲ್ಲಿಟ್ಟಾವ. ನೀವು ದರ್ಶನಕ್ಕೆ ಬರುವಂಥ ಸಂದರ್ಭದೊಳಗೆ ಆ ಕಲ್ಲು ನೋಡಿನೂ ದಾಟಿ ಬರ್ತಿರ್ತಕ್ಕಂಥ ಸಂದರ್ಭದೊಳಗೆ ಇಂಥ ಹಿರೇ ಮನುಷ್ಯರೇ ಯಪ್ಪ ಕಲ್ಲದ ಕಾಲ ಯಾರಿಗರಿ ಬಿಡಂಗದಪ್ಪ ಜರ ತೆಗೆದು ಹಾಕು ಅಂದಾಗ ಆಗಲಿ ಅಂತ ತಿಳ್ಕೊಂಡು ಹೇಳಿದ್ದನ್ನು ಕೇಳಿ ಕಲ್ಲು ತೆಗೆದು ಒಗಿತಾನಲ್ಲ, ಇವ ಮಧ್ಯಮ. ಏನ್ರಿ ಇನ್ನು ದರ್ಶನಕ್ಕೆ ಬರುವಂಥ ಸಂದರ್ಭದೊಳಗೆ ಕಲ್ಲನ್ನು ನೋಡಿ ಯಾರೂ ಕಲ್ಲಿಟ್ಟಾರ ಪಾಪ ನಾ ನೋಡೋದ ಪಾಡಾಯಿತು. ಆ ತಾಯಿ ಧ್ಯಾನದೊಳಗೆ ಬರ್ತಿರ್ತಕ್ಕಂಥ ಸಂದರ್ಭದೊಳಗೆ ಕಾಲಿಗೆ ಬಿಡಿತು ಅಂದ್ರೆ ರಕ್ತ ಬರ್ತದ, ಅವರಿಗೆ ನೋವಾಗ್ತದೆ, ತ್ರಾಸ ಆಗ್ತದೆ ಅಂತ ತಿಳ್ಕೊಂಡು ಯಾರೂ ಹೇಳದೆ ಕೇಳದೆ ತನ್ನ ಮನಸ್ಸಿನಿಂದ ಆ ಕಲ್ಲನ್ನು ತೆಗೆದು ಎತ್ತಿ ಹೊರಗಿಡವ ಉತ್ತಮ. ಏನ್ರಿ ಉತ್ತಮ. ಇನ್ನು ದರ್ಶನಕ್ಕೆ ಬರುವಂಥ ಸಂದರ್ಭದೊಳಗೆ ಕಲ್ಲು ದಾಟಿ ಹೋಗುವಂಥ ಸಂದರ್ಭದೊಳಗೆ ಏಯಪ್ಪ ಆ ಕಲ್ಲು ಬಿದ್ದದ ಕಾರ್ಯನ ತೆಗಿಯೋ ಯಪ್ಪ ಯಾರಿಗಾರ ಬಿಡಂಗದ ತಿಳ್ಕೊಂಡಂದಾಗ ಅವ ಮಾರಿ ನೋಡಿ, ಯಾಕೆ ನಿನಗೇನಾಗ್ಯದ, ನಿನ್ನ ಕಾಲಿನ ಮುರಿದಾವ, ನಿನ್ನ ಕೈಯೇನು ಹೋಗ್ಯಾವ, ನನಗೆ ಹೇಳಕ್ಕೆ ನೀ ಇಟ್ರದ ಮ್ಯಾಗಿಂದ ಬಿದ್ದಿದೆ ನೀ ರಪ್ಪತ್, ನೀನು ಗಾಳಿಯಿಂದ ಬಂದಿದ್ದು ಬರ್ರತ್, ನನಗೆ ಹೇಳಕ್ಕೆ ನೀ ಇಟ್ರದ ತೆಗಿಯೋ ಅಲ್ಲಂದ್ರೆ ಬಿಡು ಅಂತ ತಿಳ್ಕೊಂಡು ಹೇಳಿದರೂ ಏನ್ರಿ ಅವರಿಗೆ ಎದುರು ತರಂದು ಹಾಗೆ ಹೋಗ್ತಾನಲ್ಲ ಇವ ಕನಿಷ್ಠ. ಏನ್ರಿ ಚಿತ್ತು ಕೊಟ್ಟು ಕೇಳೋರು ಉತ್ತಮ, ಮಾತಾಡ್ಕೋತ ವ್ಯವಹಾರ ಜ್ಞಾನ ಮಾತ್ರ ಕೊತ್ತಂಬ ಕೇಳೋರು ಮಧ್ಯಮ. ಏನು ಪುರಾಣ ಕೇಳಿದೆ ಅದ ಅಂತ ತಿಳ್ಕೊಂಡು ಆ ಕಡೆ ಇರೋರು ಕನಿಷ್ಠರು. ಉತ್ತಮ, ಮಧ್ಯಮ, ಕನಿಷ್ಠ. ಏನ್ರಿ ಉತ್ತಮರದಾಗ ಯಾರು ಬರ್ತಾರೆ ಅಂತ ಕೇಳಿದ್ರ ಶರಣ ಬಸವ ವಿತ್ತ ಮಡಿವಾಳರು ಬರ್ತಾರೆ. ಒಬ್ಬರು ಮಾರಿ ಒಬ್ಬರು ನೋಡಿ ನಗಿತಾ ಇದ್ದಾರೆ. ಶರಣರು ಕೈ ಮುಗಿತಾರೆ, ಬರ್ರಿಯಪ್ಪ ಬರ್ರಿ ಅಂತ ತಿಳ್ಕೊಂಡು ಏನು ಒಬ್ಬರಿಗೊಬ್ಬರು ಶರಣಾಗತಿಯನ್ನು ಮಾಡಿ ಕರೆತಂದು ಕೂಡಿಸ್ತಾ ಇದ್ದಾರೆ. ಯಪ್ಪ ಯಾರು ತಾವು, ಯಪ್ಪ ನಮ್ಮದು ಬಿದನೂರು ಅಂತ ತಿಳ್ಕೊಂಡು, ಗಾಣಿಗೇರ್ ಪೈಕಿ ಇಲ್ಲತಕ್ಕಂಥವಳು ನನ್ನ ತಾಯಿ ಗಂಗಮ್ಮ ಅಂತ ತಿಳ್ಕೊಂಡು, ನನ್ನ ಗುರು ಆಜ್ಞೆ ಮೇರೆಗೆ ಮಹಾಂತ ಗುರುವಿನ ಮಾರ್ಗವನ್ನು ತೋರಿಸಿದ ದಾರಿ ಒಳಗೆ ನಾವು ತಮ್ಮನ್ನು ಕಂಡೀವಿ. ಅದಕ್ಕಾಗಿ ನನ್ನನ್ನು ಉದ್ಧಾರನ್ನಾಗಿ ಮಾಡಬೇಕು, ನನ್ನನ್ನು ಪಾವನ್ನಾಗಿ ಮಾಡಬೇಕು, ನನ್ನ ಪವಿತ್ರವನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು ಅಂದಿರುವಂಥ ಸಂದರ್ಭದೊಳಗೆ ಶರಣರಂತಾರೆ, ಆಗಲ್ರಿಪ್ಪ ಏನದ ಹೇಳ್ರಿ, ಕಾರ್ಯ ಏನದ, ಕೆಲಸ ಏನದ. ಆಗ ಮಡಿವಾಳ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನಂತಾರೆ ಅವರು ಅಂತ ಕೇಳಿದ್ರೆ, ಶರಣರ ನಿಮಗೊಂದು ಮಾತು ಕೇಳ್ತೀನಿ, ಅಲ್ಲ ಅಂದ್ರೆ ಅಲ್ಲ ಅನ್ರಿ, ಇಲ್ಲ ಅಂದ್ರೆ ಇಲ್ಲ ಅನ್ರಿ, ಹೌದು ಅಂದ್ರೆ ಹೌದು ಅನ್ರಿ. ಸರಿ ಕೇಳಪ್ಪ, ಪತ್ರಿಗಿಡ ತಿಪ್ಪಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಪತ್ರಿಗಿಡ ಎಲ್ಲಿ ಹುಟ್ಟ್ಯದ? ತಿಪ್ಪಿಯೊಳಗೆ ಹುಟ್ಟ್ಯದ. ಆ ತಿಪ್ಪಿಯೊಳಗೆ ಹುಟ್ಟಿರ್ತಕ್ಕಂಥ ಪತ್ರಿಗಿಡ ಲಿಂಗಯ್ಯನಿಗೆ ಏರಿಸಲು ಬರ್ತದೋ ಅಥವಾ ಬರಂಗಿಲ್ಲೋ, ಅದು ಯೋಗ್ಯವೋ ಅಯೋಗ್ಯವೋ ಎಂಬಿರ್ತಕ್ಕಂಥದ್ದನ್ನು ನೀವು ತಿಳಿಸಬೇಕು ಅಂತ ತಿಳ್ಕೊಂಡು ಯಾವ ರೀತಿಯಾಗಿ ಅಂದಾಗ ಶರಣರ ನಕ್ಕರೆ ಹೇಳ್ತಾ ಇದ್ದಾರೆ. ಪತ್ರಿಗಿಡ ಎಲ್ಲಿ ಬೆಳೆದರೇನು, ಪತ್ರಿಗಿಡ ಎಲ್ಲಿ ಬೆಳೆದರೇನು. ಪತ್ರಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಮನಸ್ಸು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನಸ್ಸು ನಿರ್ಮಲವಾಗಬೇಕು, ಮನಸ್ಸು ತಿಳಿಯಾಗಿರ್ತಕ್ಕಂಥ ಆ ತಿಪ್ಪಿಯೊಳಗೆ ಬೆಳೆದಿರ್ತಕ್ಕಂಥದ್ದೇ ಪತ್ರಿಯನ್ನು ಗುರು ಕೊಟ್ಟಿರುವಂಥ ಇಷ್ಟ ಲಿಂಗಯ್ಯನಿಗೆ
ಭಕ್ತಿಯಿಂದ ಪ್ರೀತಿಯಿಂದ ಏರಿಸಿದ್ರೆ ಆ ಶಿವನಿಗೆ ಒಪ್ಪಾಗ್ತದೆ. ತ್ರಿದಲಂ ತ್ರಿಗುಣಾಕಾರಂ ತ್ರಿನೇಚಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಎಲ್ಲಿ ಹುಟ್ಟ್ಯದ ಅನ್ನೋದು ಮುಖ್ಯ ಅಲ್ಲ ಏನ್ರಿ, ಅದು ಪತ್ರಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಲಿಂಗಕ್ಕೆ ಯೋಗ್ಯ ಅದ ಅಂತ ತಿಳ್ಕೊಂಡು ಅಂದಿರುವಂಥ ಸಂದರ್ಭದೊಳಗೆ ಮಡಿವಾಡ್ರಂತಾರೆ, ಹಾಗಾದರೆ ನನಗೆ ಮಾಂಸಪಿಂಡವನ್ನು ತೆಗೆದು ಮಂತ್ರಪಿಂಡವನ್ನು ಮಾಡಬೇಕು, ನನಗೆ ಲಿಂಗ ದೀಕ್ಷೆಯನ್ನು ಮಾಡಬೇಕು, ಪ್ರಣವ ಪಂಚಾಕ್ಷರಿ ಮಹಾಮಂತ್ರವನ್ನು ಉಸರಿಸಬೇಕು ಅಂತ ತಿಳ್ಕೊಂಡು ಶರಣರಿಗೆ ಹೇಳಿದಾಗ ಆಗ ಶರಣರಂತಾರೆ, ಆಗಲಿಪ್ಪ ಅದೇನು ದೊಡ್ಡ ಕೆಲಸ, ಬರ್ರಿ ಮೊದಲ ಸ್ನಾನ ಮಾಡೋಣ, ಸ್ನಾನ ಪೂಜೆ ಪ್ರಸಾದ ಆದ ನಂತರ ಇದರ ಬಗ್ಗೆ ವಿಚಾರ ಮಾಡೋಣ ಅಂತ ತಿಳ್ಕೊಂಡು ಸ್ನಾನಕ್ಕೆ ಯಾವ ರೀತಿಯಾಗಿ ಸ್ನಾನ ಪೂಜೆ ಪ್ರಸಾದ ಮುಗಿತದೆ. ಆ ಅರಳಗುಂಡಿಗೆ ಒಳಗೆ ಹಿರೇ ಮನುಷ್ಯ ಏನ್ರಿ ಹಳಿಪ್ಯಾಟಿ ಬಸಯ್ಯನವರು ಅಂತ ತಿಳ್ಕೊಂಡು ಊರಿಗೆ ಸ್ವಲ್ಪ ಏನ್ರಿ ಎಲ್ಲರಿಗೆ ಬೇಕಾಗಿರ್ತಕ್ಕಂಥವ್ರು ಯಾರ ಮನೆಯಾಗ ಏನೇ ಕಾಣಿದ್ರು ಕೂಡ ಬಸಯ್ಯನವರು ಇರ್ತಿದ್ರು ಏನ್ರಿ, ಅವರಿಗೆ ಬಿಟ್ಟು ಏನೂ ಮಾಡ್ತಿದ್ದಿಲ್ಲ. ಏನಾದರೂ ಬಿಟ್ಟು ಮಾಡಿದ್ರು ಅಂತಂದ್ರೆ ಆ ಬಿಟ್ಟವರು ಫಜೀತಿ ಏನು ಅದೇನು ಸರಿ ಇದ್ದಿದ್ದಿಲ್ಲ ಏನ್ರಿ, ರಸ್ತೆಗೆ ತಂದು ಎಳೆದು ಮಾತಿನ್ಯಾಗ ಹಾಕಿ ಇಂಥ ಪರಿ ಇದ್ರು ಅವರು ಹಳಿಪೇಟೆ ಬಸಯ್ಯನವರು. ಅಷ್ಟೇ ಸಿಟ್ಟಿನವರು ಅವರು ಏನ್ರಿ. ಹಳಿಪೇಟೆ ಬಸಯ್ಯ ಸ್ವಾಮಿಗಳ ಹತ್ತಿರ ಮಡಿವಾಡ್ರನ್ನ ಕರ್ಕೊಂಡು ಹೋಗ್ತಾರೆ. ಯಾಕೋ ಶರಣ ನನ್ನ ಕಡೆ ಬಂದಿಯಲ್ಲಿ ಯಾಕ ಯಪ್ಪ, ಇವರು ನಮ್ಮವರೇ ಆಗಿರ್ತಕ್ಕಂಥವರು ಮಡಿವಾಳ ಅಂತ ತಿಳ್ಕೊಂಡು, ಯಪ್ಪ ತಮ್ಮ ಹತ್ತಿರ ಕರ್ಕೊಂಡು ಬಂದೀನಿ, ನಿಮ್ಮ ಪರುಷದ ಹಸ್ತದಿಂದ ಶುಭಯೋಗ ಶುಭತಿಥಿ ಶುಭನಕ್ಷತ್ರ ಶುಭವಾರ ಶುಭಗಳಿಗೆ ಎಂದು ಇವರಿಗೆ ಲಿಂಗ ದೀಕ್ಷೆಯನ್ನು ಮಾಡಿ ಪ್ರಣವ ಪಂಚಾಕ್ಷರಿ ಮಹಾಮಂತ್ರವನ್ನು ಉಸುರಬೇಕು ಅಂದರು. ಉಸುರಬೇಕು ಅಂದ ತಕ್ಷಣ ಹಳಿಪ್ಯಾಟಿ ಬಸಯ್ಯನವರಂತಾರೆ, ಹೌದಾ ಹಿಂಗೆ ಆಗಲಿ, ತಮ್ಮ ಬಾರೋ ಮುಂದೆ, ಏನದ ಹೆಸರು ಮಡಿವಾಳದ, ಬಾ ಮಡಿವಾಳ ಮುಂದೆ ಬಾ. ನಿಮ್ಮ ತಾಯಿ ಹೆಸರೇನು? ಯಪ್ಪ ನಮ್ಮ ತಾಯಿ ಹೆಸರು ಗಂಗಮ್ಮದ. ನಿಮ್ಮ ತಂದೆ ಹೆಸರೇನು? ತಂದೆ ಹೆಸರು ಅಂದರೆ ಗಪ್ಪಾದ ಮಡಿವಾಳ. ಮಡಿವಾಳ ಗಪ್ಪಾಗಿರ್ತಕ್ಕಂಥದ್ದನ್ನು ಕಂಡ ಹಿರೇ ಮನುಷ್ಯ ಬಸಯ್ಯ ಪ್ಯಾಟಿ ಅವರು ಹೇಳ್ತಾ ಇದ್ದಾರೆ, ಶರಣ ಸ್ವಲ್ಪರೇ ಖಬರದ ನಿನಗೆ, ಸ್ವಲ್ಪರೇ ವಿಚಾರದ ನಿನ್ನ ಹತ್ರ. ಅಲ್ಲೋ ಎಂತಿಂಥವರನ್ನೇ ಕರ್ಕೊಂಡು ತಂದು ನನ್ನ ಕೈಲಿ ಲಿಂಗ ದೀಕ್ಷೆ ಮಾಡಿಸಿ ನನಗೇನು ಪಾಪಕ್ಕೆ ಗುರಿ ಮಾಡಬೇಕಂತೀಯೇನು? ಯಾವ ಜಾತಿನೋ ಯಾವ ಕುಲನೋ ಎಲ್ಲಿ ಹುಟ್ಟಾನೋ ತಂದೆ ಹೆಸರು ಗೊತ್ತಿಲ್ಲ, ಅಂಥವನಿಗೆ ತಂದು ನನಗೆ ಲಿಂಗ ದೀಕ್ಷೆ ಮಾಡಂತೀಯಲ್ಲ, ನಿನಗೆ ಸ್ವಲ್ಪರೇ ಜ್ಞಾನದೇನು? ನಡೆ ಇಲ್ಲಿಂದ ಹೊರಗೆ ಹೋಗಿ. ಹಳಿಪ್ಯಾಟಿ ಬಸಯ್ಯನವರು ಅಂದಿರತಕ್ಕಂಥ ಸಂದರ್ಭದೊಳಗೆ ಕರಮುಗಿದು ವಿನಯದಿಂದ ಶರಣರು ಹೇಳ್ತಾ ಇದ್ದಾರೆ, ಯಪ್ಪ ತಾವು ದೊಡ್ಡವರು, ಹಿರಿಯರು, ಅನುಭಾವಿಕರು, ತತ್ವಜ್ಞಾನಿಗಳು, ವಿಚಾರವಾದಿಗಳಾಗಿರ್ತಕ್ಕಂಥವರು, ಯಪ್ಪ ಜಾತಿ ತೊಗೊಂಡು ಏನು ಮಾಡ್ತೀರಿ ಅಂದ್ರೆ ಅವರು ಬರೇ ದೊಡ್ಡ ಜಾತಿ ತೊಗೊಂಡು ಮಾಡ್ತೀರೇನು? ಯಪ್ಪ ಜಗತ್ತಿನೊಳಗ ಜಾತಿ ದೊಡ್ಡದಲ್ಲ, ನೀತಿ ದೊಡ್ಡದು ಅಂದ್ರೆ ಅವರು. ಬರೇ ದೊಡ್ಡ ಜಾತಿ ಒಳಗಿದ್ದೀವಿ, ಅವ್ರ ಹತ್ರ ನೀತಿನೇ ಇದ್ದಿದ್ದಿಲ್ಲ ಅಂದರೆ ಏನು ಮಾಡೋದು? ಏನು ಮಾಡೋದು? ಅದಕ್ಕಾಗಿ ಅವರಂತಾರ, ಜಾತಿ ದೊಡ್ಡದಲ್ಲ, ನೀತಿ ದೊಡ್ಡದು, ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು ಏನ್ರಿ, ಸನ್ಮಾನ ದೊಡ್ಡದಲ್ಲ, ಸಮಾನ ಭಾವ ಕಾಣ್ತಿರ್ತಕ್ಕಂಥದ್ದು ದೊಡ್ಡದು. ಸನ್ಮಾನ ಮಾಡ್ಕೊಳ್ಳೋದು ದೊಡ್ಡ ಮಾತಲ್ಲ. ಭಾಳ ಜನ ಬಡ್ದಾಡ್ತಾರೆ, ಒಂದೊಂದು ಊರಾಗ ನೋಡಬೇಕು, ಈ ಊರು ಚಲೋ ಅದ, ಏನು ಎಲ್ಲರೂ ಓಡಾಡ್ತೀರಿ, ನಮ್ಗೆ ಮ್ಯಾಲೆ ಕರೆದಿಲ್ಲ ಅನ್ನಲ್ಲ, ಏನು ಒಂದೊಂದು ಊರಾಗ ಏನ್ರಿ ಬರೀ ಹೂವಿನ ಹಾರ ಹಾಕಲಿಕ್ಕೆ ಬಂದ ಅತಿಥಿಗಳಿಗೆ ಹೂವಿನ, ನನಗೆ ಕರೆದಿಲ್ಲ ನಿನಗೆ ಕರೆದಿಲ್ಲ, ಅವರೇ ಮಾಡ್ತಾರೆ ಮಕ್ಕಳು, ಅವರೇ ಹಾಕ್ತಾರೆ ಮಕ್ಕಳು. ನಮ್ಮ ಹೆಸರು ಒಮ್ಮರೆ ಕರೆದರೆ ನೋಡು, ಬರೀ ಹೂವಿನ ಹಾರ ಹಾಕಿದ್ರಲ್ಲಿ ಇದು ಬರ್ತದೇನು ಆತದೇನು? ಒಬ್ರಿಗೆ ಬಂದವ್ರಿಗೆ ಸಾಲ ಹೊಚ್ಚು ಹೂವಿನ ಹಾರಕ್ಕನ್ನು ನೀವೇನು ದೊಡ್ಡ ಇದಾಗಿಬಿಡ್ತೀರಿ, ಜ್ಞಾನಿಗಳಾಗ್ತೀರಿ, ಪಂಡಿತರಾಗ್ತೀರಿ, ಶಾಣರಾಗ್ತೀರಿ, ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಒಬ್ಬೊಬ್ಬರ ಮನಸ್ಸು ಹಿಂಗಿರ್ತದೆ, ನನಗೆ ಕರೆದೇ ಇಲ್ಲ, ಅವರೇ ಮಾಡ್ತಾರೆ, ಅವರೇ ಬಿಡ್ತಾರೆ ಅಂತ ತಿಳ್ಕೊಂಡು ಬಹಳ ಕಡೆ ಜಗಳ ತಂಟೆ ಆಗ್ತಿರ್ತಾವ. ಸನ್ಮಾನ ದೊಡ್ಡದಲ್ಲ,
ಸಮಾನತೆ ದೊಡ್ಡದು. ನಿಷ್ಠಾವಂತರು ಈ ಜಗದಾಗ ಬದುಕುದು ಕಷ್ಟ ಐತಿ. ಆವ ರೀತಿಯಾಗಿ ಶರಣರು ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಾರೆ ಹಳಿಪ್ಯಾಟಿ ಬಸಯ್ಯನವರಿಗೆ. ಬಸಯ್ಯನವರೇ, ಸಂವಾದ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದ, ಸಂಸ್ಕಾರ ದೊಡ್ಡದ. ಯಪ್ಪ, ಇವರಿಗೆ ಒಳ್ಳೆಯ ಸಂಸ್ಕಾರವನ್ನೇ ಬೇಕಾಗ್ಯದ, ನಿಮ್ಮಿಂದ ಕೊಡಿಸಬೇಕಂತ ನಾನು ಕರ್ಕೊಂಡು ಬಂದೀನಿ. ಯಪ್ಪ, ಈ ರೀತಿಯಾಗಿ ಮಾತಾಡೋದಲ್ಲ ಅಂತ ತಿಳ್ಕೊಂಡು ಯಾವ ರೀತಿಯಾಗಿ ಹೇಳಿದಾಗ ಬಸಯ್ಯನವರು ಬಾಯಿಗೆ ಬಂದಂಗ ಬೈದು ಬಿಡ್ತಾ ಇದ್ದಾರೆ ಶರಣಬಸವರಿಗೆ. ಹೊರಟು ಹೋಗಿ ಇಲ್ಲಿಂದ. ಯಾವ ಜಾತಿನೂ, ಯಾವ ಮತನೂ, ಯಾವ ಕುಲದಲ್ಲಿ ಹುಟ್ಟಿದಾನು ಏನು ಗೊತ್ತಿಲ್ಲ, ಅಂಥವನ ತಂದು ನನ್ನ ಕೈಯಿಂದ ಮಾಡಿಸಿ ಅದೆಷ್ಟು ಪಾಪಕ್ಕೆ ಗುರಿ ಮಾಡಬೇಕಂತೀನೋ ಶರಣ, ಹೋಗಿ ತಗೊಂಡು ಕರ್ಕೊಂಡು ಹೋಗಂತ ತಿಳ್ಕೊಂಡು ಯಾವ ರೀತಿಯಾಗಿ ಅಂದಾಗ ಮಡಿವಾಳರ ಮುಖ ಸಣ್ಣ ಆಗ್ತದೆ. ಆಯ್ತು ಗುರುವೇ, ಆಗಲಿ, ನೀವು ಅಲ್ಲಂದರೇನು, ಬೇಡ ಅಂದರೇನು, ನಾನು ಈ ಕಾರ್ಯವನ್ನು ಮಾಡೇ ಮಾಡ್ತೀನಿ ಅಂತ ತಿಳ್ಕೊಂಡು ಬಸಯ್ಯನವರಿಗೆ ಮಾತು ಕೊಟ್ಟು ಮನೆಗೆ ಬರ್ತಾ ಇದ್ದಾರೆ. ತಮ್ಮ ಗುರುಗಳಾದ ಕಲಿಕೇರಿ ಗುರು ಮಳುಸಿದ್ಧರನ್ನು ಬರಮಾಡಿಕೊಂಡು ಶುಭಯೋಗ, ಶುಭತಿಥಿ, ಶುಭ ನಕ್ಷತ್ರ, ಶುಭವಾರ, ಶುಭಗಳಿಗೆ ಎಂದು ಗುರುವಿಗಿನಿಂದ ಮಡಿವಾಳನಿಗೆ ಲಿಂಗ ದೀಕ್ಷೆಯನ್ನು ಮಾಡಿ ಪ್ರಣವ ಪಂಚಾಕ್ಷರ ಮಹಾಮಂತ್ರವನ್ನು ಸರಿ ಪರಮ ಪವಿತ್ರವಾಗಿರುವಂಥ ಎಷ್ಟು ಲಿಂಗವನ್ನು ಅಂಗುವಿಯೊಳಗಿಡ್ತಾ ಇದ್ದಾರೆ. ಕೆಲ ದಿವಸ ಅರಳ ಗುಂಡಿಗೆ ಒಳಗೆ ಉಳಿತಾ ಇದ್ದಾರೆ. ಆಮೇಲೆ ನನ್ನ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಶರಣರ, ನನಗೆ ಅಪ್ಪಣೆ ಕೊಡಬೇಕು ಅಂತ ತಿಳ್ಕೊಂಡಂದಾಗ ಆಗಲಿ ಅಂತ ತಿಳ್ಕೊಂಡು ಶರಣರಿಂದ ಬೀಳ್ಕೊಂಡು ಅನಂತ ಗ್ರಾಮವನ್ನು ಸಂಚಾರವನ್ನು ಮಾಡುತ್ತಾ ಮಹಂತ ಗುರುವಿನ ಕೃಪೆಯಿಂದ ತತ್ವಜ್ಞಾನಿ ಆಗ್ತಾ ಇದ್ದಾನೆ. ಅನಂತ ಸಾವಿರ ಸಾವಿರ ಹಾಡುಗಳನ್ನು ಲೇಖನ ಮಾಡ್ತಾ ಇದ್ದಾನೆ. ಯಾರಿಗೂ ಬಿಟ್ಟೇ ಇಲ್ಲ ಕಾಕ. ಯಾರು ಎದುರು ಏನು ಕಾಣ್ತದ ಅವ್ರ ಮ್ಯಾಲೊಂದು ಪದ ಬರೆದಿರ್ತಕ್ಕಂಥವರು, ಬರೇ ಭ್ರಾಂತಿಯೊಳಗೆ ಕುಳಿತಿರ್ತಕ್ಕಂಥವರನ್ನ ಏನ್ರಿ, ಚಿಂತೆ ಒಳಗೆ ಬರೇ ಪಾಲ್ತು ಚಿಂತೆ ಮಾಡ್ತಿರ್ತಕ್ಕಂಥವರನ್ನ ಯಾಕೆ ಚಿಂತೆ ಮಾಡ್ತಿದ್ದಿ, ಒಣ ಚಿಂತೆ ಅಂತ ತಿಳ್ಕೊಂಡು ಹಾಡಿದರು. ಬಾಯಿ ಬಡಿತಿರ್ತಕ್ಕಂಥವರನ್ನ ಕಂಡು ಅಂತಾರ ಏನ್ರಿ, ಬಾಯಿಲೊಂದು ಆಡ್ತೀರಿ, ಮನುಷ್ಯನಾಗೊಂದು ಮಾಡ್ತೀರಿ, ಬರೋದಿಟ್ಟು ಓದಿಕೊಂಡು ಭ್ರಾಂತಿಗೆಟ್ಟು ಹೋಗ್ತೀರಿ ಅಂತ ತಿಳ್ಕೊಂಡು ಏನ್ರಿ, ಸುಳ್ಳಾಡ್ತಿರ್ತಕ್ಕಂಥವರನ್ನ ಕಂಡು ಹೇಳಿದರು. ಎಂಥ ಸುಳ್ಳನವ್ವ ಈ ಊರ ಗೌಡ, ಎಂಥ ಕಳ್ಳನವ್ವ ಅಂತ ತಿಳ್ಕೊಂಡು ಯಾರಿಗೆ ಬಿಡಲಿಲ್ಲ. ಮನೆಯನ್ನು ತಿರುಗ್ತಿರ್ತಕ್ಕಂಥವರಿಗೆ ಹೇಳಿದರು, ಮಚ್ಚಿಲಿ ಹೊಡಿರಿ, ಇವಾಗ ಹುಚ್ಚ ನಾಯಿಯಂಗ ಮನಿ ತಿರುಗುವಂಗ ಒಂದ ಎಡ್ಡ ಮೂರ ಸಮಾಜದ ಕೊಳೆಯನ್ನು ತೆಗೆಯುವುದಕ್ಕಾಗಿ, ಸಮಾಜದ ಕಲ್ಮಶವನ್ನು ಹೊಡೆದೋಡಿಸುವುದಕ್ಕಾಗಿ, ಸಮಾಜದಲ್ಲಿರುವಂಥ ಕೊಳಕನ್ನು ತೆಗೆದಿಡುವುದಕ್ಕಾಗಿ ತಮ್ಮ ಸಾಹಿತ್ಯದ ಚಾಟಿಯಿಂದ ಮಲಗಿರ್ತಕ್ಕಂಥವರನ್ನು ಬಡಿದು ಎಬ್ಬಿಸಿ ಅಜ್ಞಾನಿಗಳನ್ನು ಸುಜ್ಞಾನಿಯನ್ನಾಗಿ ಮಾಡಿ, ದಡ್ರನ್ನು ಜಾಣರನ್ನಾಗಿ ಮಾಡಿ, ಅಧರ್ಮಿಗಳನ್ನು ಧರ್ಮವಂತರನ್ನಾಗಿ ಮಾಡಿ ಅನಂತ ಮಹಂತ ಗುರುವಿನ ನಾಮಸ್ಮರಣೆಯನ್ನು ಮಾಡುತ್ತಾ ಅಲ್ಲಿ ಅಲ್ಲಿ ಎಲ್ಲಿ ಎಲ್ಲಿ ಘೋರ ತಪಸ್ಸನ್ನು ಮಾಡುತ್ತಾ ಪ್ರತಿಯೊಂದು ಊರಿಗೆ ಸತ್ಸಂಗವನ್ನು ಮಾಡಿದರು. ಸತ್ಸಂಗ ಏನ್ರಿ, ಪುರಾಣ ಹೇಳಿದರು. ಹಾಡಿನ ಆ ಮೂಲಕ ಏನ್ರಿ ಅನಂತ ಗ್ರಾಮಗಳಲ್ಲೆಲ್ಲ ಏನ್ರಿ ಸಮಾಜ ಒಳಿತನ್ನಾಗಿ ಮಾಡುವುದಕ್ಕಾಗಿ ತಮ್ಮ ಶರೀರವನ್ನು ಹೇಗೆ ಸವಿಸಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ, ಊದುಬತ್ತಿ ತನ್ನ ಶರೀರವನ್ನು ಸುಟ್ಟರೂ ಚಿಂತೆಯಿಲ್ಲ, ಸುವಾಸನೆಯನ್ನು ಯಾವ ರೀತಿ ಇನ್ನೊಬ್ಬರಿಗೆ ಕೊಡ್ತಾ ಇದೆಯೋ, ಜ್ಯೋತಿ ತಾನು ಉರಿದರೂ ಚಿಂತೆ ಇಲ್ಲ, ಇನ್ನೊಬ್ಬರಿಗೆ ಬೆಳಕನ್ನು ಯಾವ ರೀತಿಯಾಗಿ ಕೊಡ್ತಾ ಇದೆಯೋ, ಗಂಟಿ ತನ್ನ ದೇಹಕ್ಕೆ ಬಡಿಸಿಕೊಂಡರೂ ಚಿಂತೆ ಇಲ್ಲ, ಸುನಾದ ಎಂಬಿರ್ತಕ್ಕಂಥದ್ದನ್ನು ಹೇಗೆ ಹೊರಹೊಮ್ಮುತ್ತಾ ಇದೆಯೋ, ಭಕ್ತರಿಗಾಗಿ, ಭಕ್ತರ ಒಳಿತು ಮಾಡುವುದಕ್ಕಾಗಿ, ಅಜ್ಞಾನ ಕಳೆಯುವುದಕ್ಕಾಗಿ, ಅಂಧಕಾರವನ್ನು ಕಳೆಯುವುದಕ್ಕಾಗಿ, ಕತ್ತಲೆಯಲ್ಲಿ ಮುಳುಗಿರ್ತಕ್ಕಂಥವರನ್ನು ಬೆಳಕಿನಡೆಗೆ ತಂದು ಏನ್ರಿ ತಮ್ಮ ಹಾಡಿನ ಮೂಲಕ ಅನಂತ ಗ್ರಾಮಗಳಲ್ಲಿ ಸಂಚಾರವನ್ನು ಮಾಡುತ್ತಾ ಸತ್ಸಂಗವನ್ನು ಮಾಡುತ್ತಾ ಅನಂತ ಭಕ್ತರನ್ನ ಪಾವನ್ನಾಗಿ ಮಾಡಿರ್ತಕ್ಕಂಥ ಪಾವನ ಪುರುಷರು ಯಾರಾದರೂ ಇದ್ರ ಕಡಿಕೋಳದ ಮಡಿವಾಳೇಶ ಅಂತ ತಿಳ್ಕೊಂಡೆ ಕೈ ಎತ್ತಿ ಹೇಳಿಕೆ ಇಷ್ಟ ಆಗ್ತದೆ. ನೋಡ್ರಿ ಎಂತೆಂಥ ಹಾಡುಗಳನ್ನು ಬರೆದ್ರಿ. ನಾ ಹೋದ ಮ್ಯಾಲ ನೀ ಹೆಂಗಿರ್ತೀಯೆ, ನಿನ್ನ ಹೆಂಗ ಮರಿಯಲ್ಲಿ ಗುಣವಂತಿ ಎನ್ನುವಂಥ ಹಾಡು ಎಲ್ಲಿ ಎಷ್ಟು ಸಾರಿ ಕೇಳಿದರೂ ಕೂಡ ಇನ್ನು ಕೇಳಬೇಕೇ ಅನ್ನಿಸ್ತದೆ. ಮಾಂತ ಮಡಿವಾಳರ ಹಾಡುಗಳನ್ನು ಎಷ್ಟು ಕೇಳಿದರೂ ಕಡಿಮೆ ಅದ, ಎಷ್ಟು ಕೇಳಿದರೆ ಕಡಿಮೆ ಅದ. ಯಾಕಂತ ಕೇಳಿದ್ರೆ
ಆ ಕಿಮ್ಮತ್ತಿನ ಸಾಹಿತ್ಯ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯವನ್ನು ಬರೆದಾರಂದ್ಮೇಲೆ ಅವರಲ್ಲಿ ಎಷ್ಟು ಜ್ಞಾನ ಇತ್ತು ವಿಚಾರ ಮಾಡಿರಿ. ದಿವ್ಯಜ್ಞಾನಿಗಳು ಒಂದು ಸಲ ಸಂಚಾರ ಮಾಡುತ್ತಾ ಚಿನ್ಮಯಗಿರಿಗೆ ಇರತಕ್ಕಂತಹ ಸಂದರ್ಭದೊಳಗೆ ದನ ಕರುಗಳ ಸೇವೆಯನ್ನು ಮಾಡ್ತಿದ್ರು. ಇನ್ನು ಹಾದಿ ಬೀದಿ ಹೆಂಡಿ ಬಿಟ್ಟು ತಲೆ ಮೇಲೆ ಇಟ್ಕೊಂಡು ಹೆಂಡಿ ಗೋಳೆ ಮಾಡಿ ತಂದು ಕುಳ್ಳು ಬಡಿತಿದ್ರು. ಕುಳ್ಳು ದಾಸೋಗಕ್ಕೆ ಆಗ್ತದಂತ ತಿಳ್ಕೊಂಡು ಕುಳ್ಳು ಮಾಡಿ ಬಣಿಮಿ ಒಟ್ಟಿದ್ರು. ಬಣಿಮಿ ಆ ಪಕ್ಕದ ಮನೆ ಪದಮವ್ವ ಅಂತ ಒಬ್ಬಕ್ಕಿದ್ದಿಡ್ರಿ. ಆಕಿ ಕಂಡಬಿಟ್ಟು ನೀಚ್ ಆಕಿನು. ಪಕ್ಕದ ಮನೆ ಪದಮಮ್ಮ ಅಕ್ಕ ಈ ಮಡಿವಾಡ್ರ ತಂದು ಕುಳ್ಳ ತಟ್ಟಿ ಬಣಿಮಿ ಒಟ್ಟಿದನ ನಿಗಾ ಇಟ್ಲು. ನಿಗಾ ಹೇಸು ತಂದು ಹೊಟ್ಟೆನಿ ಯವ್ವ. ಆಕಿನೂ ಅದೇ ಕೆಲಸ ಮಾಡ್ತಿದ್ಲು. ಕುಳ್ಳ ತಂದು ಮಾರಿ ಬದುಕ್ತಿರುವಂಥವಳು ಆಕಿನೂ ಮಡಿವಾಳಗಂತ ಮಡಿವಾಳ ಬಕ್ಕಳು ಮಾಡಿಟ್ಟಾನ. ದೊಡ್ಡ ಗುಡ್ಡನೇ ಆದಂಗೆ ಆಗ್ಯದ. ಏನು ಅವ ಹಾಲಿ ಅವ ಈ ಟೈಮಿಗೆ ಕರೆಕ್ಟ್ ಹೆಂಡಿ ತರ್ಲಿಕ್ಕೆ ಹೋಗ್ತಾನ. ಏನ್ರಿ ಹಾದ್ರೆ ನಾವಿಟ್ಟು ಬಣಿಮ್ಯಾನ್ ಬಂದಿಸ್ಕೊಳ್ಳ ಹೊಡೆದ್ರಾಯ್ತು ಅಂತೇಳಿ ಕಳತನ ಮಾಡ್ಬೇಕಂತ ತಿಳ್ಕೊಂಡು ಏನ್ರಿ ಮಡಿವಾಡ್ರು ಬುಟ್ಟಿ ತೊಗೊಂಡು ಹೆಂಡಿ ಹಿಡ್ಕೊಂತ ಮುಂದೆ ಹೋಗ್ಯಾರ. ಇತ್ತಾಗ ಪದ್ಮಮ್ಮಕ್ಕ ಬಂದು ಏನ್ರಿ ಬಣಿಮಿ ಒಡೆದು ಬಣಿಮ್ಯಾನು ಏನ್ರಿ ಕುಳ್ಳ ಎಲ್ಲ ತೊಗೊಂಡು 2 ಬುಟ್ಟಿ ದೊಡ್ಡ 2-3 ಬುಟ್ಟಿ ತೊಗೊಂಡು ಹೋಗಿ ತನ್ನ ಕುಳ್ಳ ಡಿಗ್ಗಿ ಒಳಗೆ ಹಾಕಿದ್ಲು. ಇದನ್ನು ಒಬ್ಬ ಹುಡುಗ ನೋಡಿದ. ಆಕಿ ಹೆಣ್ಮಗಳು ಪದ್ಮಮ್ಮ ಅಂತಾಳ, ಈ ಡಿಗ್ಗಿಯಾಗ ಹಾಕೀನಿ. ಏನು ಕಲಾಸ ಆಯ್ತು, ನಂದು ಡಿಗ್ಗಿ ಅದ, ಆ ಡಿಗ್ಗಿಯಾಗ ತಂದು ಹಾಕೀನಿ. ಕುಳ್ಳು ಯಾವುದು ಹೆಂಗೆ ಅನ್ನೋದು ಹೆಂಗೆ ಗೊತ್ತಾತು? ಕುಳ್ಳ ನನ್ನ ಮನೆ ಅದು ದಿನ 2 ಬುಟ್ಟಿ ಕದ್ದರೆ ನನ್ನ ವ್ಯಾಪಾರ ಚಲೋ ಆಗ್ತದೆ ಅನ್ಲಿಕ್ಕೆ. ಸರಿ ಮಡಿವಾಡ್ರು ಬಂದರು. ಆ ಹುಡುಗ ಹೇಳ್ತಾನೆ, ಯಪ್ಪ ಆ ಪದ್ಮವ್ವ ಇಲ್ಲ ಆಕಿ ನಿನ್ನ ಬಡಿಮೇನು ಕುಳ್ಳು ಕದ್ದಾಳ ಅಂದಿವ. ಹಾಂ ಕುಳ್ಳು ಇದ್ದಾಳ ಹಿಂಗೆ ನಡಿ ನೋಡ. ಏ ಪದ್ಮಮ್ಮಕ್ಕ ಜನ ನೇರಿತ್ರಿ ಅಪ್ಪ. ಹೊರಗೆ ಬಂದು ಯಾಕೆಪ್ಪ ಯಾರು ಮಡಿಬೇಳಪ್ಪನು? ಯಾಕೆ ಏನು ಬೇಕಾಗ್ಯದ ನಿನಗೆ ಅನ್ಲಕ್ಕಿ. ಯವ್ವ ನನ್ನ ಕುಳ್ಳ ನನಗೆ ಬೇಕಾಗ್ಯದ ಅಂದಿವ. ನನ್ನ ಕುಳ್ಳ ನನಗೆ ಬೇಕಾಗ್ಯದ ಅಂದಾಗೆ ನಿನ್ನ ಕುಳ್ಳ ನನ್ನ ಬಲ್ಲಿ ಯಾಕೆ ಬರ್ತಾವೆ ಅಪ್ಪ? ಯಾರು ಹೇಳ್ಯಾರ ನಿನಗೆ? ನಾ ತಂದೀನಿ ಅತ್ತಿ ಯಾರು ಹೇಳಗತ್ತಾರ ನಿನಗೆ ಗೊತ್ತದ ಏನು? ನೀ ನೋಡಿದೇನು? ನಾ ಕಳತನ ಮಾಡ್ತೀನಿ ತಿಳ್ಕೊಂಡಿದ್ದೇನು? ಬಾಯಿ ಬಡ್ಲಿಕ್ಕತ್ತಿಟ್ಟು ದಂದ ಎಲ್ಲ ಹೆಣ್ಮಕ್ಳು ಅಂತಾರೆ, ಏ ಯವ್ವ ಎಂಥ ಬರೀ ಬಾಯಿ ಬಿಡ್ತಿ ಪಾಪ. ಅವ್ರು ಸುಮ್ಮನೆ ಕೇಳಕ್ಕತ್ತಾರ. ತಂದಿದ್ದು ಖರೆ ಇದ್ರೆ ತಂದೀನಿ ಅಂತ ಹೇಳು, ಇಲ್ಲಂದ್ರೆ ಇಲ್ಲ ಅಂತ ಹೇಳು. ಎಟ್ಟರೇ ಬಾಯಿ ಬಿಡ್ತಿ? ನಾ ಯಾಕೆ ತರಲಿ? ನನ್ನವ್ವ ಇವು ಕುಳ್ಳ ನನ್ನವ್ವ. ಈ ಸುದ್ದಿ ಏನೇವ ನೀನು ಕುಳ್ಳ ಅಂದ ಮಡಿವಾಳ. ಯಪ್ಪ ನಾನು ಅದೇ ಕೆಲಸ ಮಾಡ್ತೀನಿ. ನಾನು ಹೆಂಡಿ ತೊಗೊಂಡು ಬಂದು ಬಡಲೇನು? ನನ್ನ ಕೆಲಸನೇ ಅದೇ ಅದ, ನನ್ನ ಕಾಯಕೆ ಅದೇ ಅದ. ಕಾಯಕ ಮಾಡು ಅಂದರೆ ಕಳತನ ಮಾಡಬೇಡ ಅಂದ್ರೆ ಇವರು. ಕಾಯಕ ಮಾಡಿ ಬದುಕು ಬೇಡ ನಂಗಿಲ್ಲ, ಆದರೆ ಕಳತನ ಮಾಡಿ ಬದುಕೋದು ಮನುಷ್ಯನ ಧರ್ಮ ಅಲ್ಲ. ಏನ್ರಿ ಯಪ್ಪ ನಾ ಕಳತನ ಮಾಡಿದೆ ಅನ್ನೋದು ನಿನಗೆ ಹಂಗೆ ಗೊತ್ತು? ನೀ ಏನು ನೋಡಿದೇನಂದು? ಯವ್ವ ಒಂದು ಕೆಲಸ ಮಾಡಾರಿ. ಈಗ ಆ ಕುಳ್ಳು ಡಿಗ್ಗಿ ಅದಲ್ಲ, ಡಿಗ್ಗಿ ಅದ. ಆ ಒಂದು ಕುಳ್ಳು ತೊಗೊಂಡು ಕಿವಿಗೆ ಹಚ್ಚು. ಮಹಾಂತ ಅಂತ ಕುಳ್ಳತ್ತಂದ್ರೆ ಅದು ನಂದು. ಮಹಾಂತ ಅಂತ ಅಲ್ಲಿಲ್ಲಂದ್ರೆ ಆ ಕುಳ್ಳು ನಿಂದು ಅಂದ್ರೆ ಇವರು. ಅಕ್ಕಿ ಅಂತಾಳ, ಏನು ಪೆದ್ದನ ಮಡಿವಾಳ ಅನ್ಲಕ್ಕಿ. ಕುಳ್ಳಿ ಅಂದರೆ ಮಾತಾಡ್ತಾವ? ಕುಳ್ಳಿ ಅಂದರೆ ಮಾತಾಡ್ತಾವ? ಎಂಥ ಪೆದ್ದನ ಮಡಿವಾಳ. ಆಯ್ತು ಹಿಂಗತ್ತನಂದ್ರೆ ಈ ವೀಸು ಕುಳ್ಳ ನಾನು ಈ ಕುಳ್ಳಿನಾಗ ಒಂದು ತುಕುಡಿ ಕುಳ್ಳು ಕೊಡಲ್ಲ ಇವನಿಗೆ ಅನ್ಲಕ್ಕಿ. ಕುಳ್ಳಿ ಹೆಂಗೆ ಮಾತಾಡ್ತಾವ? ಒಬ್ಬರು ಮನುಷ್ಯರು ಮಾತಾಡಲ್ಲ, ಮಾತಾಡ್ಸತ್ತಾನೆ. ಕುಳ್ಳಿ ಅಂದರೆ ಮಾತಾಡ್ತಾವ. ಇಲ್ಲ ನೋಡ್ರಿ ಬಸವಣ್ಣ ಮಾತಾಡ್ಸತ್ತ 9 ಮಾತಾಡಿದೆವು ಅಂದ್ರೆ ಒಂದೇ ಮಾತಾಡ್ತಾನೆ ರೀ ಅವ. ಅಟ್ಟೆ ಇರ್ತಾನೆ ರೀ ಹಿಂಗೆ ಇಟ್ಟೆ. ಏನಾರು ನಗು ಬರ್ತಂದ್ರಿ ಇಟ್ಟೆ. ಒಬ್ಬೊಬ್ರು ಮನುಷ್ಯರೇ ಮಾತಾಡಲ್ಲ, ಕುಳ್ಳಿ ಹೆಂಗೆ ಮಾತಾಡ್ತಿರ್ಬೇಕು. ಹಿಂಗ ಇದೇ ನೋಡು ಮಾತು ಮಡಿಬೇಳಪ್ಪ, ಏನು ಇದೇ ಮಾತು ಮತ್ತು ಹಿಂದ್ರೆ ಕಳೆದು ಏನು ಕನ್ಫ್ಯೂಷನ್ ಮಾಡಂಗಿಲ್ಲ, ಏನಾರು ಹೇಳಂಗೆ ಇಲ್ಲವ ಇಲ್ಲ ನಂದು ಒಂದೇ ಮಾತದು. ನೀ ಹಚ್ಕೋ. ಒಂದು ಕುಳ್ಳು ತೊಗೊಂಡು ನೋಡಿದ್ಲು ಅಲ್ಲಿಲ್ಲ. ಅಯ್ಯಪ್ಪ ಕುಳ್ಳಿ ಅಂದರೆ ಮಾತಾಡ್ತಾವ.
ಚಲೋ ಆಯ್ತು ಇದು ಈಸು ನನ್ನನ್ನೇ ಕುಳು ತೆಗೆದಿಟ್ಟು ಒಂದು ಹತ್ಕೊಳ್ಳು, ಎರಡು ಹತ್ಕೊಳ್ಳು, ಮೂರನೇದು ಕುಳು ತಗೊಂಡು ಕಿವಿಗೆ ಹಚ್ಕೊಳ್ಳು, ಮಹಾಂತ 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 ಅಂತ ತಿಳ್ಕೊಂಡು ಯಾವ ರೀತಿಯಾಗಿ ಮಹಾಂತನ ಗುಣಗಾನವನ್ನು ಮಾಡ್ತಾ ಇದೆ ಏನ್ರಿ. ಕುಳ್ಳ ಬಡಿವಾಗ ಮಹಾಂತನ ಗುರುವಿನ ಸ್ಮರಣೆಯನ್ನು ಮಾಡುತ್ತಾ ಬರೆದಿರತಕ್ಕಂಥವರು ಏನ್ರಿ. ಎಂಥ ಸಂಸ್ಕಾರ ಕೊಟ್ಟಾರ ನೋಡ್ರಿ ಕುಳ್ಳಿಗೆ. ಕುಳ್ಳ ಮಹಾಂತ ಅಂದಾಗೆ ಪದ್ಮ ಮೆಕ್ಕಿನ ಎದಿ ದಡಕ್ಕತ್ರಿ ಯವ್ವಾದ್ಲಕ್ಕಿ ಯಪ್ಪ ಇದು ಮಹಾಂತ ಅಲ್ಲಕ್ಕತ್ತದ. ಹಂಗಂದ್ರೆ ಅದು ನಂದದ, ಕದ್ದಿದೆ ಇಲ್ಲ ಕದ್ದೇನಪ್ಪ ಅಂದ್ಲಿಕ್ಕಿ. ಯಪ್ಪ ಕದ್ದಿದ ಕರೆ ಅದ, ಕೋಡಿ ಮನಸ್ಸ, ಮಂಗ್ಯನ ಮನಸ್ಸ, ಚಂಚಲ ಮನಸ್ಸ, ಭಾಳ ಕೋಡಿ ಅದಪ್ಪ. ನೀನು ಬಕ್ಕೂಳಾಗ್ಯಾವ, ನಾನು ಕಮ್ಮಿದ್ದು ಅಂತ ತಿಳ್ಕೊಂಡು ನಿಂದ್ರೆ ನಾನು ಕದ್ದೀನಪ್ಪ ಅಂತ ತಿಳ್ಕೊಂಡಂದಾಗ ಮಡಿಬಾಡ್ರಿ ಹೇಳ್ತಾರ ತಾಯಿ, ಕದಿಬಾರ್ದು ನನ್ನವ್ವ, ಕಳತನ ಮಾಡಬಾರದು, ಅಧರ್ಮ ಆಗ್ತದೆ. ಧರ್ಮವಂತರಾಗಿ ಬದುಕಬೇಕು ಅಂದರೆ ನಿನ್ನ ರಟ್ಟಾಗಿ ಶಕ್ತಿ ಕೊಟ್ಟನ ಭಗವಂತ. ಕಾಯಕವನ್ನು ಮಾಡು, ಕಾಯಕದಿಂದ ಬದುಕು ಸಾಗಿಸಿ ನನ್ನವ್ವ, ಕಾಯಕದಿಂದ ಬದುಕು ಮಾಡಣ್ಣ. ಕಾಯವನ್ನಂಬಿ ಬಾಳುವುದೇ ಮನುಷ್ಯನ ಕರ್ತವ್ಯ ನೋಡಣ್ಣ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಆ ನಿಟ್ಟಿನೊಳಗೆ ತಪ್ಪಾಯಿತು ಅಂತ ತಿಳ್ಕೊಂಡು ಒಪ್ಪಿ ಅವರ ಕುಳ್ಳನ್ನು ತಂದು ಅವರಿಗೊಪ್ಪಿಸಿ ಇವತ್ತು ಏನು ಮಾಡೀನಿಯಪ್ಪ, ಮುಂದೆ ಯಾವತ್ತೂ ಕಳತನ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಒಪ್ಪಿ ತನ್ನ ಕಾಯಕವನ್ನು ಮಾಡ್ತಾ ಇದ್ದಾಳಂತೆ. ಹೇಳುವ ತಾತ್ಪರ್ಯ ಏನಂತ ತಿಳ್ಕೊಂಡು ಕೇಳಿದರೆ, ತತ್ವಜ್ಞಾನಿಯಾಗಿರ್ತಕ್ಕಂಥ ಮಡಿವಾಳಪ್ಪನವರು ಅನಂತ ಹಾಡುಗಳನ್ನು ಬರೆದಿದ್ದಾರೆ, ಅನಂತ ಪವಾಡಗಳನ್ನು ಮಾಡಿದ್ದಾರೆ, ಅನಂತ ಲೀಲೆಯನ್ನು ಮಾಡಿದ್ದಾರೆ. ಕೈನೂರು ಕೃಷ್ಣಪ್ಪ, ಜಲಾಲ್ ಸಾಬ್ ಏನ್ರಿ, 3-4 ಜನ ಶಿಷ್ಯರನ್ನು ತಯಾರು ಮಾಡಿರ್ತಕ್ಕಂಥವನು. ಬಹಳ ಅದ್ಭುತವಾಗಿ ಎಲ್ಲ ಕಡೆ ಸಂಚಾರವನ್ನು ಮಾಡಿ, ಎಲ್ಲಿ ಬೇಕಲ್ಲಿ ಸತ್ಸಂಗವನ್ನು ಮಾಡಿ ಅಜ್ಞಾನಿಗಳನ್ನು ಜ್ಞಾನಿಗಳನ್ನಾಗಿ ಸತ್ಸಂಗದಿಂದ ಹೊರಗೆ ಹಾಕಿರ್ತಕ್ಕಂಥ ಏಕೈಕ ಶಕ್ತಿ ಯಾರಾದರೂ ಇದ್ರೆ ಅದು ಕಡಿಕೋಳ ಮಡಿವಾಳೇಶ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಇಷ್ಟ ಆಗ್ತದೆ. ಎಲ್ಲರವರ ಹಾಡುಗಳನ್ನು ಹಾಡ್ತಾ ಇದ್ದಾರೆ ಏನ್ರಿ. ನಮ್ಮ ಮುಲ್ಲಾ ಸಾಬ್ ಹಾಡ್ತಾನೆ, ನಮ್ಮ ಗವಾಯಿಗಳು ಹಾಡ್ತಾರೆ, ನಾ ಹಾಡ್ತೀನಿ ಏನ್ರಿ. ಬಹಳ ಜನ ನಮ್ಮ ಭಾಗದೊಳಗೆ, ಈ ಕಲಬುರಗಿ ಡಿಸ್ಟಿಕ್ದೊಳಗೆ ಭಾಗದೊಳಗೆ ಎಲ್ಲ ಕಡೆ ಮಡಿವಾಳನ ಹಾಡು ಅಂತಂದ್ರೆ ಪಂಚಪ್ರಾಣ ಎಷ್ಟು ಸಾರಿ ಕೇಳಿದರೂ ಕೂಡ ಇನ್ನು ಕೇಳಬೇಕು ಅನ್ನಿಸ್ತದ. ಆ ನಿಟ್ಟಿನೊಳಗೆ ಕಿಮ್ಮತ್ತಿನ ಸಾಹಿತ್ಯವನ್ನು ಬರೆದಿರತಕ್ಕಂಥ ತತ್ವಜ್ಞಾನಿಯಾಗಿರ್ತಕ್ಕಂಥ ಕಡಿಕೋಳ ಮಡಿವಾಳೇಶ್ವರರು ಅನಂತ ಪವಾಡವನ್ನು ಮಾಡ್ಯಾರ. ಸೂರ್ಯಚಂದ್ರ ಇರುವವರೆಗೂ ತಮ್ಮ ಕೀರ್ತಿ ನಾಮ ಹೆಸರನ್ನು ಉಳಿಸಿಕೊಂಡಿರ್ತಕ್ಕಂಥ ಮಹಾತ್ಮ ಯಾರಾದರೂ ಇದ್ರೆ ಅದು ಕಡಿಕೋಳ ಮಡಿವಾಳೇಶ ಅಂತ ತಿಳ್ಕೊಂಡು ಹೇಳಕ್ಕೆ ಇಷ್ಟ ಆಗ್ತದೆ ಅನ್ನೋ ಮಾತನ್ನು ತಿಳಿಸಿ